ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ಶ್ಲೋಕ 13 ಮತ್ತು 14. ರುದ್ರೋ ಬಹುಶಿರ ಬಭ್ರು ವಿಶ್ವಯೋನಿ ಶುಚಿಶ್ರವಾಹ ಅಮೃತ ಶಾಶ್ವತಸ್ಥಾನುರ್ವರಾರೋಹೋ ಮಹಾತಪಃ ಸರ್ವಗ ಸರ್ವವಿದ್ವಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಃ. ಇನ್ನದರ ಅರ್ಥ, ರುದ್ರ ದುಃಖವನ್ನು ಹೋಗಲಾಡಿಸುವವನು ಅಥವಾ ಕಷ್ಟಗಳನ್ನು ನಿವಾರಿಸುವವನು. ಬಹುಶಿರ ಅಂದರೆ ಅನೇಕ ಶಿರಸ್ಸುಗಳುಳ್ಳವನು. ಬಭ್ರು ಲೋಕಗಳನ್ನು ಅಥವಾ ಬ್ರಹ್ಮಾಂಡವನ್ನು ಹೊರುವವನು ಮತ್ತು ಪೋಷಿಸುವವನು. ವಿಶ್ವಯೋನಿ ಈ ಇಡೀ ವಿಶ್ವಕ್ಕೆ ಕಾರಣವಾದ ಮೂಲ ಸೃಷ್ಟಿಯ ಮೂಲ ಸ್ಥಾನ. ಶುಚಿಶ್ರವಾಹ ಪವಿತ್ರವಾದ ನಿರ್ಮಲವಾದ ಕೀರ್ತಿಯನ್ನು ಹೊಂದಿರುವವನು. ಇನ್ನು ಅಮೃತ ಮರಣವಿಲ್ಲದವನು ಅಂದರೆ ಶಾಶ್ವತವಾದ ಮತ್ತು ನಾಶರಹಿತನಾದವನು. ಶಾಶ್ವತ ಯಾವಾಗಲೂ ಇರುವವನು ಅಂದರೆ ಕಾಲಕ್ಕೆ ಅತೀತನಾದವನು. ಸ್ಥಾನು ಸ್ಥಿರವಾಗಿರುವವನು ಮತ್ತು ಚಲನೆ ಇಲ್ಲದವನು. ವರಾರೋಹ ಸುಂದರವಾದ ಸ್ವರೂಪವನ್ನು ಹೊಂದಿರುವವನು. ಮಹಾತಪಃ ಮಹತ್ತರವಾದ ತಪಸ್ಸಿನ ಸ್ವರೂಪನಾಗಿರುವವನು. ಸರ್ವಗ ಸೃಷ್ಟಿಯ ಕಾರಣಕರ್ತ. ಸರ್ವವಿದ್ವಾನು ಸಮಸ್ತ ವಿದ್ಯೆಗಳನ್ನು ಅನುಗ್ರಹಿಸುವವನು. ವಿಶ್ವಕ್ಸೇನೋ ಸಕಲ ದಿಕ್ಕುಗಳಲ್ಲಿಯೂ ಸೇನೆಯನ್ನು ಹೊಂದಿರುವವನು. ಜನಾರ್ದನ ಭಕ್ತರನ್ನು ಹರಸುವವನು ಮತ್ತು ದುಷ್ಟರನ್ನು ಶಿಕ್ಷಿಸುವವನು. ವೇದಗಳೇ ಇವನ ರೂಪ. ವೇದವಿದ್ ವೇದಗಳ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದಿರುವವನು. ಅವ್ಯಂಗ ಯಾವುದೇ ಕುಂದುಕೊರತೆ ಇಲ್ಲದವನು ಅಂದರೆ ಪರಿಪೂರ್ಣನಾದವನು. ವೇದಾಂಗ ವೇದದ ಅಂಗಗಳ ಸ್ವರೂಪನಾದವನು. ಎಕ್ಸಾಂಪಲು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಆ ಥರ ಇನ್ನು ಮುಂತಾದವು. ವೇದವಿತ್ ವೇದಗಳ ಸಾರವನ್ನು ತಿಳಿದ ಜ್ಞಾನಿ. ಕವಿ ಅಂದರೆ ಪ್ರಪಂಚದ ಸತ್ಯವನ್ನು ಬಲ್ಲ ಜ್ಞಾನಿ ಅಂತ. ಇನ್ನು ಇದರ ಒಟ್ಟಾರೆ ಅರ್ಥ 13-14 ಶ್ಲೋಕದ್ದು. ಭಗವಂತ ಇಡೀ ವಿಶ್ವದ ಸೃಷ್ಟಿಗೆ ಮೂಲ ಕಾರಣನಾಗಿದ್ದು ಈ ಜಗತ್ತನ್ನು ಮುನ್ನಡೆಸ್ತಾ ಇದ್ದಾನೆ. ಹಾಗೂ ಎಲ್ಲೆಡೆ ತುಂಬಿರುವ ಮತ್ತು ಎಲ್ಲವನ್ನು ಅರಿಯುವ ಪರಮಾತ್ಮ ತನ್ನ ದಿವ್ಯ ಜ್ಞಾನದ ಬೆಳಕಿನಿಂದ ಭಕ್ತರ ಸಂಕಟಗಳನ್ನು ಪರಿಹರಿಸ್ತಾ ಸದಾ ರಕ್ಷಿಸ್ತಾ ಇರ್ತಾನೆ ಅಂತ. ಅಂದರೆ ಸದಾ ಭಕ್ತರನ್ನು ರಕ್ಷಿಸುವುದೇ ಅವನ ಧ್ಯೇಯವಾಗಿರುತ್ತೆ ಅಂತ. ಇನ್ನು ನಾವು ಶ್ಲೋಕನ ಪ್ರಾಕ್ಟೀಸ್ ಮಾಡೋಣ. ರುದ್ರೋ ಬಹುಶಿರ. ರುದ್ರೋ ಬಹುಶಿರ. ರುದ್ರೋ ಬಹುಶಿರ. ಬಭ್ರೂರ್ ವಿಶ್ವಯೋನಿ. ಬಭ್ರೂರ್ ಅಲ್ಲಿ ವಿ ಮುಂದೆ ರಾ ಒತ್ತು ಅದನ್ನ ಹಿಂದಕ್ಕೆ ಹೇಳಬೇಕು. ಬಭ್ರೂರ್ ವಿಶ್ವಯೋನಿ. ಬಭ್ರೂರ್ ವಿಶ್ವಯೋನಿ. ಶುಚಿಶ್ರವಾಹ ಪೂರ್ತಿ ಹೇಳನ್ವಾ. ರುದ್ರೋ ಬಹುಶಿರ ಬಭ್ರು ವಿಶ್ವಯೋನಿ ಶುಚಿಶ್ರವಾಹ. ನೆಕ್ಸ್ಟ್ ಲೈನ್. ಅಮೃತ ಶಾಶ್ವತ. ಸ್ಥಾನುರ್ ವರಾರೋಹೋ ಮಹಾತಪಃ. 2 ಲೈನ್ ಸೇರಿಸಿ ಹೇಳ್ತೀನಿ ನೋಡಿ. ರುದ್ರೋ ಬಹುಶಿರ ಬಭ್ರು ವಿಶ್ವಯೋನಿ ಶುಚಿಶ್ರವಾಹ ಅಮೃತ ಶಾಶ್ವತ ಸ್ಥಾನುರ್ವರಾರೋಹೋ ಮಹಾತಪಃ. ಇನ್ ನೆಕ್ಸ್ಟ್ ಲೈನ್. ಸರ್ವಗ ಸರ್ವವಿದ್ವಾನು ದಾ ಕೆಳಗಡೆ ಬಾವತ್ತು ವಿದ್ವಾನು. ಸರ್ವವಿದ್ವಾನು ವಿಶ್ವಕ್ಸೇನೋ ಅಲ್ಲಿ ಕಾ ಕೆಳಗಡೆ ಸಾವತ್ತು ವಿಶ್ವಕ್ಸೇನೋ ಜನಾರ್ದನಃ. ಸರ್ವಗ ಸರ್ವವಿದ್ವಾನು ವಿಶ್ವಕ್ಸೇನೋ ಜನಾರ್ದನಃ. ನೆಕ್ಸ್ಟ್ ಲೈನ್. ವೇದೋ ವೇದ
ವೇದ ವೇದ ವಿಧವ್ಯಂಗೋ ವಿಧ ವ್ಯಂಗೋ ವಾಕ್ಯಗಳ ಯಾವತ್ತು ವ್ಯಂಗೋ ವ್ಯಂಗೋ ವೇದೋ ವೇದ ವಿಧವ್ಯಂಗೋ ವೇದಾಂಗೋ 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 ವೇದವಿತ್ ಕವಿಃ ವೇದವಿತ್ ಕವಿಃ ವೇದವಿತ್ ಕವಿಃ ತಾಕೆಗಡೆ ಕಾವತ್ತು ವಿತ್ ಕವಿಃ. ಇನ್ನು ಪೂರ್ತಿ ವೇದೋ ವೇದ ವಿಧವ್ಯಂಗೋ ವೇದಾಂಗೋ ವೇದವಿತ್ ಕವಿಃ. ಇನ್ನು 4 ಲೈನು. ರುದ್ರೋ ಬಹುಶಿರಾ ಬಭ್ರು ವಿಶ್ವಯೋನಿ ಶುಚಿಶ್ರವಾಃ ಅಮೃತ ಶಾಶ್ವತಸ್ಥಾನುರ್ವರಾರೋಹೋ ಮಹಾತಪಃ ಸರ್ವಗ ಸರ್ವವಿದ್ಭಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿಧವ್ಯಂಗೋ ವೇದಾಂಗೋ ವೇದವಿತ್ ಕವಿಃ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು.